ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತು ಜ್ಯೋತಿಷದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರುಜಿಯವರು. ಮೊದಲಿಗೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ, ಮದುವೆ ಆಗದೆ ಇರ್ಬೋದು, ಕೋರ್ಟು ಕಚೇರಿ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವಿದ್ಯಾಭ್ಯಾಸದ ಸಮಸ್ಯೆ, ಹೀಗೆ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳೋದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿ ಗುರೂಜಿಯೊಟ್ಟಿಗೆ ನೇರವಾಗಿ ಮಾತನಾಡಬಹುದಾಗಿದೆ. ಈಗ ಮೊದಲಿಗೆ ಒಂದು ಕರೆ ಸಿದ್ಧವಾಗಿದೆ, ಮಾತಾಡಿಸ್ತಾ ಹೋಗ್ತೀನಿ. ಹಲೋ. ಹಲೋ, ನಿಮ್ಮ ಹೆಸರು? ನಮ್ಮ ಹೆಸರು ಅನೇಕ್ ಅಂತಲ್ಲ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಜನ್ಮ ದಿನಾಂಕ? ನಮ್ದು ಡೇಟ್ ಆಫ್ ಬರ್ತ್ ಇಲ್ಲ ಮ್ಯಾಮ್. ನಾವು ಪ್ರಶ್ನೆಶಾಸ್ತ್ರಕ್ಕೆ ಸ್ವಲ್ಪ ಜೋರಾಗಿ ಮಾತಾಡಿ. ನಾವು ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀವಿ ಮ್ಯಾಮ್. ಡೇಟ್ ಆಫ್ ಬರ್ತ್ ಇಲ್ಲ. ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀರಾ? ಹೌದಾ? ಓಕೆ, ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ, ಹೇಳಿ. 1 ರಿಂದ 249. 21 ಮ್ಯಾಮ್. 60 21. ಗುರುಜಿ ಇದ್ದಾರೆ, ನೇರವಾಗಿ ಮಾತಾಡ್ಬೋದು. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. 21 ನಂಬರು? ಹಾಂ ಗುರುಜಿ, 21 ಗುರುಜಿ. ಸರಿ, ಓಕೆ. ಸೊ ಇದ್ರ ಪ್ರಕಾರ 13 ಹೇಳಿ. ಲೋನಿಗೆ ಅಪ್ಲೈ ಮಾಡಿದ್ವಿ ಗುರುಜಿ. ಒಂದು ಏನು? ಸ್ವಲ್ಪ ಜೋರಾಗಿ ಮಾತಾಡಿ ಅಮ್ಮ. ಲೋನಿಗೆ ಅಪ್ಲೈ ಮಾಡಿದ್ವಿ ಗುರುಜಿ. ಲೋನ್ಗೆ ಅಪ್ಲೈ ಮಾಡಿದ್ದೀರಾ? ಸರಿ, 6ನೇ ಮನೆ ನೋಡ್ತೀನಿ. ಯಾವ ವಿಚಾರಕ್ಕೆ ಲೋನ್ ಅಪ್ಲೈ ಮಾಡಿದ್ದೀರಾ? ನಮ್ದು ಚಕ್ಲಿ, ಕೋಡ್ಬಳಿ ಮತ್ತೆ ಶೇಂಗಾ ಬೀಜ ಆ ಥರದ ಪ್ಯಾಕಿಂಗ್ ಮಾಡೋ ಇದು ಇದೆ ಗುರುಜಿ. ಸಣ್ಣದೊಂದು ಗೃಹ ಕೈಗೆ ಮಾಡ್ಕೊಂಡಿದೀನಿ ಮನೇಲೆ. ಅದ್ರ ಮೇಲೆ ಇಂಪ್ರೂವ್ಮೆಂಟ್ ಲೋನ್ ಅಂತ ಅಪ್ಲೈ ಮಾಡಿದ್ದೆ ಗುರುಜಿ. 10ನೇ ಮನೆ ಅಧಿಕಾರದ ಮನೆ ಅಂತ ಬರುತ್ತೆ, 3 ಕಮಿಷನ್ ಅಂತ ಬರುತ್ತೆ. ಲೋನ್ ಸಿಗುತ್ತೆ. 10ನೇ ಮನೆ ಆ ಬ್ಯಾಂಕಿಂಗ್ ಅಂತ ಏನು ನಾವು ಕರಿತೀವಿ, 6ನೇ ಮನೆ ಲೋನ್ ಅಂತ ಕರಿತೀವಿ. 6ನೇ ಮನೆಗೆ 10ನೇ ಮನೆ ಬಂದಿದೆ, ಲೋನ್ ಬಂದೇ ಬರುತ್ತೆ. ಚಿಂತೆ ಇಲ್ಲ, ತಲೆ ಕೆಡ್ಸ್ಕೊಬಿಡಿ. ಸ್ವಲ್ಪ ನಿಧಾನ ಆಗುತ್ತೆ, ಯಾಕಂದರೆ ರಾಹು ರೆಟ್ರೋಗ್ರೇಡ್ ಅಂತ ನಾವು ತೊಗೊಂಡಾಗ ಸ್ವಲ್ಪ ಡಿಲೇ, ಅಷ್ಟೇ ಡಿಲೇ. ಸ್ವಲ್ಪ ಮೂಲಂಗಿಯನ್ನು ದಾನ ಮಾಡಿ, ಬೇಗ ಶೀಘ್ರವಾಗಿ ಆಗುತ್ತೆ. ನೋಡಿ, ಲೋನ್ ಅಂತಕ್ಕಂಥದ್ದು ಯಾವಾಗಲೂ ಕೂಡ ನಾವು 1 ರಿಂದ 12ನೇ ಮನೆ ನೋಡಿದಾಗ 6ನೇ ಮನೆ ಬರುತ್ತೆ. 6ನೇ ಮನೆ ಬಂದಾಗ ನಾವು ಕಸ್ಪ್ ಅಂತ ನೋಡ್ತೀವಿ. ಕಸ್ಪ್ ಅಂತಂದರೆ ದಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎನಿ ಹೌಸ್ ಈಸ್ ನೋನ್ ಎಸ್ ಕಸ್ಪ್. ಆ ಮನೆ ಹೇಗಿದೆ, ಸೊ 6ನೇ ಮನೆ ಹೇಗೆ ಅವ್ರಿಗೆ ತೋರಿಸುತ್ತೆ ಅಂತ ಹೇಳಿ ಕಸ್ಪಲ್ಲಿ ನೋಡ್ತೀವಿ. ಕಸ್ಪೇ ಹೇಳಿಬಿಡುತ್ತೆ. ಡಿಲೇ ಆದರೆ, ರೆಟ್ರೋಗ್ರೇಡ್ ಆದರೆ ಸ್ವಲ್ಪ ಡಿಲೇ ಅಂತ ಹೇಳ್ತೀವಿ. ಅದರೊಳಗಡೆ ಫಲ ಇದೆ, ಆದರೆ ರೆಟ್ರೋಗ್ರೇಡ್ ಯಾವಾಗಲೂ ರಾಹು ರೆಟ್ರೋಗ್ರೇಡು ಸ್ವಲ್ಪ ನಿಧಾನ ಅಂತ ಬರ್ತಕ್ಕಂಥದ್ದು. ಸ್ವಲ್ಪ ಒಂದು ಕಡೆ ನಾವು ನಮ್ಮ ಅನುಭವದಿಂದ ಹೇಳಬೇಕು ಅಂದರೆ, ರಾಹು ಬಂದಾಗ ಅದು ಯಾರು ಲೋನ್ ರಿಲೀಸ್ ಮಾಡ್ತಾರಲ್ಲ ಅವ್ರು ಏನಾದ್ರು ಸ್ವಲ್ಪ ನಮಗೊಂಚೂರು ಕೊಡಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇರೋ ಸಾಧ್ಯತೆ ರಾಹುವಿಂದ ನಾವು ನೋಡ್ತೀವಿ. ಅದು ಇರ್ತಕ್ಕಂಥ ಸಾಧ್ಯತೆ ನೋಡಿ. ಓಕೆ, ಎಸ್. ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಸಿದ್ದೇಶ್ ಅಂತ ಮೇಡಮ್. ಓಕೆ, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹಾಗೆ ಹುಟ್ಟಿದ ಸ್ಥಳ? ಪ್ರಶ್ನೆಶಾಸ್ತ್ರ ಮೇಡಮ್. ಏನು? ಪ್ರಶ್ನೆಶಾಸ್ತ್ರ ಮೇಡಮ್. ಪ್ರಶ್ನೆಶಾಸ್ತ್ರ. ಓಕೆ, 1 ರಿಂದ 249 ಒಳಗಾಗಿ ಒಂದು ಸಂಖ್ಯೆನ ಹೇಳಬೇಕಾಗತ್ತೆ, ಹೇಳಿ. 88 ಮೇಡಮ್. 88. ಸರಿ, ಗುರುಗಳಿದ್ದಾರೆ, ನೇರವಾಗಿ ಮಾತಾಡ್ಬೋದು. ನಮಸ್ಕಾರ. ನಮಸ್ತೆ ಸರ್. ಮತ್ತೆ ಕನ್ಫರ್ಮ್ ಮಾಡೋಕ್ಕೆ 88? ಹಾಂ, 88 ಸರ್. ಹೇಳಿ ಸರ್. ಒಂದು ಪೆಟ್ರೋಲ್ ಬಂಕ್ ಹೊಸದಾಗಿ ಓಪನಿಂಗ್ ಮಾಡ್ಬೇಕಂತ ಇದೆ ಸರ್. ಅದು ಆಗುತ್ತೆ, ಯಾವಾಗ ಆಗುತ್ತೆ ಅಂತ ಹೇಳಿ ಇದು ಮಾಡ್ಬೇಕಾಯ್ತು ಸರ್. ಹೊಸದಾಗಿ ಇದು ಮಾಡ್ಬೇಕು. ಪೆಟ್ರೋಲ್ ಬಂಕ್ ಓಪನ್ ಮಾಡ್ಬೇಕು ನೀವು? ಹೊಸದಾಗಿ ಇದು ಮಾಡ್ಬೇಕಂತ ಇದೀವಿ ಸರ್. ಅದು ಯಾವಾಗ ಆಗುತ್ತೆ? ಇಲ್ಲಿ ದಾವಣಗೆರೆ ಸರ್. ದಾವಣಗೆರೆ. 7ನೇ ಮನೆ ಕಸ್ಪತ್ತು ನೋಡಿದಾಗ 12, 8, 12 ಬಂದಾಗ ಲಾಭ ಬರೋದು ಕಷ್ಟ ಅಂತ ಬರ್ತಾ ಇದೆ. ಪೆಟ್ರೋಲ್ ಬಂಕು ಹಾಕಿದಾಗ ನಮಗೆ ಏನೋ ಒಂಥರ ವಾವ್ ಅಂತ ಅನಿಸುತ್ತೆ, ಖುಷಿ ಅನ್ನಿಸ್ಬೋದು ಬಂಕ್ ಹಾಕಿದ್ದೀವಿ ಅಂತ. ಆದರೆ ಗ್ರಹಗಳು ಹೇಳ್ತಾ ಇದ್ದಾವೆ ಇದು ಲಾಸ್ ಅಂತ ಬರ್ತಕ್ಕಂಥದ್ದು. ಇಲ್ಲಿ ನೀವು ಬಿಸ್ನೆಸ್ ನೋಡ್ಬೋದು. ಓಕೆ, ಸರ್ವಿಸ್ ಇಂಡಸ್ಟ್ರಿಲಿ ಇರಬೇಕು. ಜನರಲಿ ಬಿಸ್ನೆಸ್ಸು 8 ಬಂದಾಗ ಅಬ್ಸ್ಟಕಲ್ಸ್ ಜಾಸ್ತಿ ಇರುತ್ತೆ. ಆ ಒಂದು ಫೀಲ್ಡಲ್ಲಿ ಮಾತ್ರ ಮಾಡಿದ್ರೆ ಮಾತ್ರನೇ ಇರ್ತಕ್ಕಂಥದ್ದು ರಿಸಲ್ಟು. ಸೊ ಒಟ್ಟಿನಲ್ಲಿ ಇಲ್ಲಿ
ಹಣ ಬರೋದು ಸ್ವಲ್ಪ ಕಷ್ಟ. ಯಾಕಂದರೆ 8ನೇ ಮನೆ ಬಿಸ್ನೆಸ್ಸಲ್ಲಿ ಅಬ್ಸ್ಟಕಲ್ಸ್ ಕೊಡುತ್ತೆ. 8ನೇ ಮನೆ ಬಿಸ್ನೆಸ್ಸಲ್ಲಿ ಅಬ್ಸ್ಟಕಲ್ಸು ಮತ್ತು ಟೋಟಲ್ ಲಾಸ್ ಕೊಡುತ್ತೆ. ಸ್ವಲ್ಪ ನನ್ನ ಸಜೆಷನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಒಳ್ಳೆಯದು ಕಾಂಬಿನೇಷನ್ ಇಲ್ಲ. ಒಳ್ಳೆಯದಾಗಲಿ. ಎಸ್, ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಮೇಡಮ್. ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ನಾಗಮಣಿ ಅಂತ, ನಮ್ ಮುಳ್ಬಾಗಲ್ ಕಡೆ. ಓಕೆ, ನಿಮ್ಮ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಎಜುಕೇಶನ್ ಬಗ್ಗೆ. ಯಾರ ಬಗ್ಗೆ? ಮಗ ಮೇಡಮ್. ಮಗನ ಹೆಸರು, ಮಗನ ಜನ್ಮ ದಿನಾಂಕ? ಬಿಜಿ ಮಿಥನ್ ಅಂತ. ಬಿಜಿ 3-5. ಹಾ, ಮಿಥನ್. 3-5 ಇಸ್ವಿ 2009. 2009 ಬೆಳಗ್ಗೆ 8:15 ಮೇಡಮ್. ಬೆಳಗ್ಗೆ 8:15. ಹಾ, ಏನ್ ಕೇಳಬೇಕಾಗಿದ್ದು? ಗುರುಗಳಿದ್ದಾರೆ, ನೇರವಾಗಿ ಕೇಳಬಹುದು. ಮುಗ್ದಿದೆ. ಹುಟ್ಟಿದ ಸರ್ ನಮಸ್ಕಾರ ಸರ್. ಹುಟ್ಟಿದ ಊರು ಹೇಳಮ್ಮ ಫಸ್ಟು. ನೀವು ಊರು ಕೇಳಮ್ಮ. ಕೊಲ್ದೇವಿ ಸರ್, ಬೈರ್ಕು ಮಂಡಿಕಲ್ಲು ಕೊಲ್ದೇವಿ ಅಂತ ಸರ್. ಒಂದು ಊರು ಹೇಳಮ್ಮ ಅಂತಂದ್ರೆ ಮುಳ್ಬಾಗಲ್ ತಾಲೂಕಲ್ಲೇ ಕೊಲ್ದೇವಿ. ಮುಳ್ಬಾಗ್ಲು. ಹಾ, ಕೊಲ್ದೇವಿ ಸರ್. 3 ಕೇಳಬೇಕು ಅಷ್ಟೇ. ಗುರುಗಳಿದ್ದಾರೆ, ಮಾತಾಡ್ಬೋದು. ಸರ್ ನಾನ್ ನಿಮ್ ಜೊತೆ ಒಂದು ನಿಮಿಷ, 1 ಸೆಕೆಂಡ್ ಸರ್. ತುಂಬಾ ಚೆನ್ನಾಗಿ ಇದ್ ಮಾಡ್ತೀರಾ ಸರ್. ನಮ್ಮ ಹಳ್ಳಿಗಳ ಕಡೆ ತುಂಬಾ ಮೂಢನಂಬಿಕೆಗಳಿತ್ತು ಸರ್. ನಿಮ್ಮಿಂದ ತುಂಬಾ ಅಂದ್ರೆ ತುಂಬಾ ಕಲ್ಕೊಂಡಿದೀನಿ ಸರ್. ತುಂಬಾ ಜ್ಞಾನ ಬಂದಿದೆ. ನಂಗೂ ಗರ್ವ ಇತ್ತು ಸರ್. ಮೊದ್ಲು ಎಲ್ಲಾ ತೊಂದ್ರೆ ಆಗತ್ತೆ ಅವರಿಂದ ಇವರಿಂದ ಅಂತ. ಈಗ ಆತರ ಏನ್ ಅನ್ಕೊಳ್ಳಲ್ಲ ಸರ್. ನಮ್ದು ನನ್ನಿಂದ ನಾನು ತುಂಬಾ ಕಲ್ಕೊಂಡಿದೀನಿ ಸರ್. ನಿಮ್ ಮೊದ್ಲಿಂದ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಸ್ಕೊಡ್ತಾ ಇದ್ದೀರಾ. ನಿಮ್ಗೆ ಒಳ್ಳೆ ಆರೋಗ್ಯ, ಏನಂತ ಹೆಲ್ತ್ ಚೆನ್ನಾಗಿ ಕೊಡ್ಲಿ ಸರ್ ಭಗವಂತ. 100 ಜನಕ್ಕೆ ದಾರಿ ದೀಪ ಸರ್ ನೀವು. ಒಳ್ಳೇದಾಗ್ಲಮ್ಮ. ಈಗ ನಿಮ್ಮ ಮಗಂದೇನು ಎಜುಕೇಶನ್ ಕೇಳ್ಬೇಕಾ ಸರ್? ಅವನು ಏನಂದ್ರೆ ಸರ್, ಒಂದ್ ಸ್ವಲ್ಪ ಓದಕ್ ಕುತ್ಕೊಂಡ್ರೆ ಓದ್ತಾನೆ. ದುಡ್ಡು ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್. ಈಗ ಚಿಕ್ಕ ಹುಡುಗನಾಗೆ ಇದಾನೆ, ಬಟ್ ಈ ತರ ಇದಾನೆ ಸರ್ ಮೈಂಡ್ ಅವನ್ಗೆ. ನಾನು ಅದೋದಲ್ಲ ಅನ್ನೋದು ಇದೋದಲ್ಲ ರೀತಿಯಲ್ಲಿ ಇಲ್ಲ ಸರ್. ಈಗ ಸೆಕೆಂಡ್ PUC ಮುಗ್ದಿದೆ. ಯಾವ್ದಕ್ ಸೇರ್ಸೋಣ ಸರ್? ಸೈನ್ಸ್ ಸರ್ ತಗೊಂಡಿದ್ದು ಡಿಗ್ರಿಯಲ್ಲಿ. ಯಾವಾಗ್ಲೂ ಶುಕ್ರ ಎಜುಕೇಶನ್ ನ ವೀಕ್ ಮಾಡ್ತಾನೆ. ಕಾಂಬಿನೇಷನ್ ಚೆನ್ನಾಗಿದೆ, ಓಕೆ. ಆದರೆ ಇದರಲ್ಲಿ ಸಕ್ಸಸ್ ರೇಟ್ ಮೀಡಿಯಮ್ ಯಾಕೆ ಬಂದಿದೆ ಅಂತಂದರೆ, ಕಾಂಬಿನೇಷನ್ 11 ಇಲ್ಲ, ಇಲ್ಲಿ 2ನೇ ಮನೆ ಇಲ್ಲ, 5ನೇ ಮನೆ ಇಲ್ಲ, ಅನೇಕ ಮನೆಗಳಿಲ್ಲ, ಕಮ್ಮಿ ಇದೆ. ಸಕ್ಸಸ್ ಕೊಡುತ್ತೆ ಎಜುಕೇಷನಲ್ಲಿ. ಯಾಕೆಂದರೆ 4ನೇ ಮನೆ 10ನೇ ಮನೆ ಏನು ಓದ್ತಾರೋ ಅದು ಸಕ್ಸಸ್ಸು ಕೂತ್ಕೊಂಡು ಓದಿದ್ರೆ ಬಂದೇ ಬರುತ್ತೆ. 4ನೇ ಮನೆ 10ನೇ ಮನೆ ಶನಿ ಮತ್ತು ಶುಕ್ರ ಬಂದಿರೋದ್ರಿಂದ ಅವ್ರಿಗೆ BBA ಮಾಡಿಸೋದು ತುಂಬ ಉತ್ತಮ. HR ಮತ್ತು ಮಾರ್ಕೆಟಿಂಗ್ ಮಾಡಿಸಿ ಸಕ್ಸಸ್ ಆಗುತ್ತೆ. HR ಪ್ಲಸ್ ಮಾರ್ಕೆಟಿಂಗ್, ಸೇಲ್ಸ್ ಮಾರ್ಕೆಟಿಂಗ್, HR ಈ ಲೈನಲ್ಲಿ ಶುಕ್ರ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಬರುತ್ತೆ. ಹಾಗೆ ನಾವು ಮುಂದಕ್ಕೆ ಹೋದರೂ ಕೂಡ ಅಲ್ಲಿ 10ನೇ ಮನೆ ಕಂಟಿನ್ಯೂಟಿ ಆಗೋದ್ರಿಂದ ಸೂರ್ಯನಲ್ಲೂ ಅಲ್ಲೂ ಕೂಡ 8 ಸ್ವಲ್ಪ ಸೇಲ್ಸ್ ಮಾರ್ಕೆಟಿಂಗಿಗೆ 8 ಬಹಳ ಒಳ್ಳೆಯದಾಗಿರ್ತಕ್ಕಂಥದ್ದು ಆಗಿರೋದ್ರಿಂದ ಸೇಲ್ಸ್ ಮಾರ್ಕೆಟಿಂಗ್, HR. ಸೈನ್ಸ್ ಮಾಡಿಬಿಟ್ಟು ಇಂಜಿನಿಯರಿಂಗ್ ಮಾಡಿದ್ರೆ ಸ್ವಲ್ಪ ಟಫ್ ಕಾಂಬಿನೇಷನ್ ತೋರಿಸ್ತದೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋದು ಸ್ವಲ್ಪ ಕಷ್ಟ. ಒಳ್ಳೆಯದಾಗಲಿ. ವೀಕ್ಷಕರೇ, ಕೈಲಾಶ ಯಂತ್ರದ ಕುರಿತು ಒಂದು VT ಇದೆ, ನೋಡ್ಕೊಂಬರೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ವಾಸ್ತು ದೋಷಗಳನ್ನು ಸರಿಪಡಿಸಿ ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ಎಸ್, ಈಗ ಒಂದು ಕರೆ ಸಿದ್ಧವಾಗಿದೆ, ಮಾತಾಡಿಸ್ತಾ ಹೋಗ್ತೀನಿ. ಹಲೋ ಹಲೋ, ನಿಮ್ಮ ಹೆಸರು? ಬೃಂದಾ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಇದು ಬೆಂಗಳೂರಲ್ಲಿ ಅಡ್ವೊಕೇಟ್ ಮಾತಾಡೋದು.
ನಿಮ್ಮ ಮೇಡಮ್ ಇದು ಆಕ್ಚುಲಿ ನಿಮ್ಮ ಕ್ಲೈಂಟ್ ಕೇಸ್ ಇದೆ. ಓಕೆ, ನಿಮ್ಮ ಗಂಡನ ಬಗ್ಗೆ ಕೇಳಬೇಕಾಗಿತ್ತಾ? ಇಲ್ಲ ಮೇಡಮ್, ಇದು ಕ್ಲೈಂಟ್. ಕ್ಲೈಂಟ್. ಓಕೆ ಓಕೆ ಗುರುಜಿ, ಇದು ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು ಅಂತ. 1 ರಿಂದ 249 ಒಳಗಾಗಿ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ, ಹೇಳಿ. ನನ್ನ ಕ್ಲೈಂಟ್ ಸಂಖ್ಯೆ 8. ಗುರುಗಳಿದ್ದಾರೆ, ಮಾತಾಡಿಸ್ಬೋದು. 1 ನಿಮಿಷ. 8 ಗುರುಜಿ, ಇದು ಸೆಟಲ್ಮೆಂಟ್ ಆಗೋ ಕೇಸಸ್ ಇಲ್ಲ, CR ಕೇಸ್. ಇದಕ್ಕೆ ಐದರ್ ಕೇಸ್ ವಿನ್ ಆಗ್ಬೇಕು ಇಲ್ಲ ಪನಿಷ್ಮೆಂಟ್ಗೆ ಹೋಗುತ್ತೆ. ಸೊ ಇದನ್ನ ಕೇಸ್ ನಡೀತಾ ಇದೆ. 6ನೇ ಮನೆ ಕೇಸ್ ಬಗ್ಗೆ ಹೇಳುತ್ತೆ. ಕೇಸು ಇವ್ರ ಕಡೆ ವಿನ್ ಆಗೋದು ಸ್ವಲ್ಪ ಕಷ್ಟವೇ. ಯಾಕಂದರೆ 5ನೇ ಮನೆ ಬಂದರೆ ಆಪೋಸಿಟ್ ಪಾರ್ಟಿದು ಸ್ವಲ್ಪ ಹೋಲ್ಡ್ ಜಾಸ್ತಿ ಇರುತ್ತೆ. ಸಾಕಷ್ಟು ನಾಟಕಗಳು ಆಡ್ತಾರೆ ಆಪೋಸಿಟ್ ಪಾರ್ಟಿ, ಸಾಕಷ್ಟು ಏನಂತಾರೆ ಸಿಂಪತಿ ಗಿಟ್ಟಿಸ್ಕೊಳ್ತಾರೆ. ಸೊ 12, 3, 5 ಬಂದಿರತಕ್ಕಂಥದ್ದು ಸ್ವಲ್ಪ ವಿನ್ನಿಂಗ್ ಕಾಂಬಿನೇಷನ್ ಕಮ್ಮಿ. ಆದರೆ 3ನೇ ಮನೆ ಬಂದರೆ ಓನ್ಲಿ ನೆಗೋಷಿಯೇಷನ್ ಮತ್ತು ಮನಿ ಕಾಂಬಿನೇಷನ್ ಎಂಡಲ್ಲಿ ಉಳಿಯುತ್ತೆ. ಸೊ ನಾವಿಲ್ಲಿ ಲೀಗಲ್ ಅಂತ ಹೋದಾಗ ಇಲ್ಲಿ ಬರುತ್ತಿಲ್ಲಿ 3ನೇ ಮನೆ ನೆಗೋಷಿಯೇಷನ್ ಇನ್ ಲೀಗಲ್ ಕೇಸ್, ಕಾಂಪ್ರಮೈಸ್ ಥ್ರೂ ಮೀಡಿಯೇಷನ್ ಆ್ಯಂಡ್ ಎಫರ್ಟ್ ಸಿಕ್ಕಾಪಟ್ಟೆ ಹಾಕಬೇಕು. ಇಲ್ಲ ಅಂದರೆ ರಿಸಲ್ಟ್ ಬಂದ್ಬಿಟ್ಟು ಲಾಸ್ ಇನ್ ಲೀಗಲ್ ಕೇಸಸ್ ಆರ್ ಟ್ರಬಲ್ ಇನ್ ಲೀಗಲ್ ಕೇಸಸ್, ಲಾಸ್ ಆಫ್ ಮನಿ ಥ್ರೂ ಫೈಟಿಂಗ್ ಕೇಸಸ್ ಆ್ಯಂಡ್ ಡಿಫಿಕಲ್ಟಿ ಇನ್ ವಿನ್ನಿಂಗ್. ಸ್ವಲ್ಪ ನನ್ನ ಪ್ರಕಾರ ನೆಗೋಷಿಯೇಷನ್, ಔಟ್ಸೈಡ್ ದಿ ಕೋರ್ಟ್ ಸೆಟಲ್ಮೆಂಟ್, ಮೀಡಿಯೇಷನ್ ಅಂತ ನನ್ನ ಸಜೆಷನ್ನು. ಅದರ ಮೇಲೆ ಭಗವಂತನ ಇಚ್ಛೆ. ಒಳ್ಳೆಯದಾಗಲಿ. ಇನ್ನು ವೀಕ್ಷಕರೇ, ರುದ್ರಾಕ್ಷಿ ಕುರಿತಾದ ಒಂದು ಪುಟ್ಟದಾದ ವಿಡಿಯೋ ಇದೆ, ನೋಡ್ಕೊಂಬರೋಣ. Okay, money might not grow on trees, but medicine surely does. And health is wealth, so let me tell you about this one. In Australia, in the bush, in the rainforest here where it grows, we call it blue quandong. But in India, they call it rudraksha, and they make their prayer beads out of it, right? In Ayurveda, they found that they use it for a staggering array of pitta or heat inflammatory disorders. It's used for liver problems, it's used for cardiovascular problems, it lowers blood pressure, it's used for painful joints, it's used for chronic skin complaints. But what it does for the body is actually second to what it does for the mind and the spirit, right? So when the berry dries off, then you've got these seeds inside, which is where the most potent medicine exists, right? And inside that seed are these indole alkaloids, which are said to enhance consciousness itself, to polish the spirit, and allow us to better perceive the divine around us in everyday life, right? That's why the Himalayan yogis always had it, always consumed it, and always wore it, right? Medicine from the trees, medicine from the earth, and as they keep falling around me here, I have to say, medicine from heaven. Give it a try. ಎಸ್, ಒಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ಅಮ್ಮ, ನಿಮ್ಮ ಹೆಸರು? ಶಿರೀಷಾ ಬಿಜಿ ಅಂತ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಮ್ಯಾಮ್. ಓಕೆ, ಹುಟ್ಟಿದ ಸ್ಥಳ, ಹುಟ್ಟಿದ ದಿನಾಂಕ, ಹಾಗೆಯೇ ಹುಟ್ಟಿದ ಸಮಯ ಹೇಳಿ. ಮುಳಬಾಗಲ್ ತಾಲೂಕು, ಮುಳಬಾಗಲಲ್ಲೇ ಹುಟ್ಟಿರೋದು ಮ್ಯಾಮ್. ಹುಟ್ಟಿದ ದಿನಾಂಕ 29/1/2005. 21/5. 29/5 ಒಂದನೇ ತಿಂಗಳು. ಕರೆಕ್ಟ್. 29/5 ಇಸ್ವಿ. ಟೈಮ್ ಹೇಳಿ. ಟೈಮ್ 4:45 ಬೆಳಗ್ಗೆ ಮ್ಯಾಮ್. 4:40 ಬೆಳಗ್ಗೆ. ಹುಟ್ಟಿದ ಊರು ಹೇಳಿ ಬೇಗ, ಸಾಯ್ತು. ಮುಳಬಾಗಲ್ ಮ್ಯಾಮ್. ಮುಳಬಾಗ್ಲ. ಮುಳಬಾಗ್ಲು. ಏನು ಕೇಳಬೇಕಾಯ್ತು? ನಮಸ್ಕಾರ ಸರ್. ಏನ್ ಕೇಳಬೇಕಾಗಿತ್ತಮ್ಮ? ಗುರುಗಳಿದ್ದಾರೆ, ಮಾತಾಡ್ಬೋದು. ಸರ್, ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಈಗ ಪ್ರೆಸೆಂಟ್ MBA ಸೆಕೆಂಡ್ ಸೆಮ್ ಮಾಡ್ತಾ ಇದ್ದೀನಿ. ಮುಂಚೆ UPSC ಓದ್ಬೇಕು ಇಲ್ಲ ಬರಿಬೇಕು ಅಂತ ಆಸೆ ಇದೆ, ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥ ದಶ ಮಂಗಳ 1, 7, 10, 7, 2, 3. ಸೊ ಏನು ಓದ್ತಾ ಇದ್ದೀನಿ ಅಂದರೆ MBA ಸರ್. MBA ಏನು ತೊಗೊಂಡಿದ್ದೀರಾ? ನಾನು ಇನ್ನೂ ಇಲ್ಲ ಸರ್, ಥರ್ಡ್ ಸೆಮ್ ಅಲ್ಲಿ ಕೊಡ್ತಾರಂತೆ. ಏನು ಸ್ಪೆಷಲೈಸೇಷನ್ನು? ಅದು ಥರ್ಡ್ ಸೆಮ್ ಅಲ್ಲಿ ಕೊಡ್ತಾರಂತೆ ಸರ್. ಸದ್ಯಕ್ಕೆ ಈಗ ಸೆಕೆಂಡ್ ಸೆಮ್. ಏನು ತಗೊಳ್ತೀರಾ ಅಂತ ಕೇಳ್ತಾ ಇರೋದಮ್ಮ. ತಗೊಂಡಿದ್ದೀರಾ? ನಾನು ಫಿನಾನ್ಸ್ ಮತ್ತೆ HR ತಗೋಬೇಕು ಅಂತಿದ್ದೀನಿ ಸರ್. ನೆಕ್ಸ್ಟ್ ಬರ್ತಕ್ಕಂಥ ರಾಹು
ಗೌರ್ಮೆಂಟ್ ಜಾಬು ಮತ್ತು ಇದು UPSC ಟ್ರೈ ಮಾಡಿ. ರಾಹು ದಶದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. 10, 1, 6, 11 ಖಂಡಿತ ಟ್ರೈ ಮಾಡಿ. ಬಟ್ ಆದರೆ ಲೋವರ್ ಲೆವೆಲ್ ಆಫ್ ಗೌರ್ಮೆಂಟ್ ಜಾಬ್ ಟ್ರೈ ಮಾಡಿ, ಸ್ವಲ್ಪ ಸಿಗೋವಂಥ ಚಾನ್ಸಸ್ಸು ಬಹುತೇಕ ಕಂಡು ಬರ್ತಾ ಇದೆ. 9 ಮುಖದ ರುದ್ರಾಕ್ಷಿ ಹಾಕಿ, ರಾಹು ದಶೆ ಅಂದರೆ ಇನ್ನೂ ಒಂದಷ್ಟು ವರ್ಷ ಹೋಗಬೇಕು, ಒಂದು ಕೆಲವು ವರ್ಷ ಆದ ನಂತರ ನಿಮಗೆ ಉತ್ತಮವಾಗಿರ್ತಕ್ಕಂಥ ಕೆಲಸ ಸಿಗ್ತಕ್ಕಂಥದ್ದು. ಯಾಕಂದರೆ 10ನೇ ಮನೆ ನಾವು ಜಾಸ್ತಿ ನೋಡ್ತೀವಿ. 10ನೇ ಮನೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಕೇತುನಲ್ಲಿ 10 ಇದೆ, ಹಾಗೆ ಗುರುನಲ್ಲಿ 10 ಇದೆ, 2 ಸತಿ ರಿಪೀಟ್ ಆಗಿದೆ, 1 ಸತಿ ರಿಪೀಟ್ ಆಗಿದೆ. ಸೊ ಅದ್ರ ಜೊತೆ 9 ಮನೆ ಸಪೋರ್ಟ್ ಮಾಡುತ್ತೆ. ಚಂದ್ರನೂ ಕೂಡ 9 ಇದೆ, ಅದ್ರ ಜೊತೆಗೆ ಸೂರ್ಯನೂ ಕೂಡ 9 ಸೆಕೆಂಡ್ರಿ ಪವರಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಖಂಡಿತ ಸಕ್ಸಸ್ಸು ಡಿಲೇಡ್ ಆಗಿ ತೋರಿಸುತ್ತೆ. ಯಾಕಂದರೆ ಈಗ ದಶಾದಲ್ಲಿಲ್ಲ, ಆದರೆ ನೆಕ್ಸ್ಟ್ ದಶಾ ಅಥವಾ ನೆಕ್ಸ್ಟ್ ಭುಕ್ತಿಯಲ್ಲಿ ಬರ್ತಕ್ಕಂಥದ್ದು ಸ್ವಲ್ಪ ಸಮಂಜಸವಾಗಿದೆ. ಸ್ವಲ್ಪ ಹಳದಿ ದಾರ ಬಲಗೈಗೆ ಕಟ್ಕೊಂಡು ಎಜುಕೇಷನ್ ಮಾಡಿ. UPSC ಅಂತ ದೊಡ್ಡ ಸಾಧನೆ ಸ್ವಲ್ಪ ಒಂಚೂರು ಹಿನ್ನಡೆ ಆಗ್ಬೋದು, ಆದರೆ ಲೋಕಲಲ್ಲಿರ್ತಕ್ಕಂಥ KS ಅಥವಾ ರೈಲ್ವೇಸು ಇವೆಲ್ಲ ಇರ್ತಾವಲ್ಲ, ಇದೆಲ್ಲ ಸ್ವಲ್ಪ ಈಸಿ ಅನಿಸುತ್ತೆ, ಸಕ್ಸಸ್ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೀಕ್ಷಕರೇ, ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಸೊ ನೀವು ಕೂಡ ಈ ಜ್ಯೋತಿಷ್ಯ ಕ್ಲಾಸಲ್ಲಿ ಪಾಲ್ಗೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಬೋದಾಗಿದೆ. ಈಗ ಒಂದು ಬ್ಯಾಚ್ ಕುರಿತು ಒಂದು ಪುಟ್ಟದಾದ ವಿಡಿಯೋ ಇದೆ, ನೋಡ್ಕೊಂಬರೋಣ. ನಕ್ಷತ್ರ ನಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ಇನ್ನು ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗ್ತೀನಿ. ಗುರುಗಳೇ, ಯಾವ ಗ್ರಹಕ್ಕೆ ಯಾವ ರುದ್ರಾಕ್ಷಿಯನ್ನು ಹಾಕಿದ್ರೆ ಒಳ್ಳೆಯದಾಗುತ್ತೆ, ಇದರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಸಾಮಾನ್ಯವಾಗಿ ಅನೇಕ ಗ್ರಹಗಳಿಗೆ ಕೆಲವು ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ ಅಂತ ಹೇಳ್ತೀವಿ. ರುದ್ರಾಕ್ಷಿಲಿ ಅನೇಕ ಮುಖಗಳಿದ್ದಾವೆ. ಸಾಮಾನ್ಯವಾಗಿ 1 ರಿಂದ 21 ಮುಖ ದೊರೆದು ಸಿಗ್ತಕ್ಕಂಥದ್ದು. 22, 23 ಎಲ್ಲ ಸ್ವಲ್ಪ ಕಷ್ಟಕರ. 21ವರೆಗೂ ಸಿಗುತ್ತೆ, ಬಟ್ 21 ಎಲ್ಲ ರೇರು. ಆದರೆ 1 ಮುಖಿ ಮಾತ್ರ ರೇರೆಸ್ಟು. ಮಾರ್ಕೆಟಲ್ಲಿ 1 ಮುಖಿಗಿರ್ತಕ್ಕಂಥ ಡಿಮ್ಯಾಂಡು ಎಷ್ಟು ಜಾಸ್ತಿ ಇದೆ ಅಂದರೆ, ಮಾರ್ಕೆಟಲ್ಲಿರ್ತಕ್ಕಂಥ 99% ಡೂಪ್ಲಿಕೇಟೆ. ಯಾಕೆಂದರೆ 1 ಮುಖದ ರುದ್ರಾಕ್ಷಿ
ಕನಿಷ್ಠ ಪಕ್ಷ ಮಾರ್ಕೆಟಲ್ಲಿ 1.5 ಲಕ್ಷದಿಂದ 3 ಲಕ್ಷ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, 1.5 ಲಕ್ಷದಿಂದ 3 ಲಕ್ಷ ಇದೆ. ಇನ್ನು ನಾವೇನೋ ಒಂದು ಚಂದ್ರ ಅರ್ಧ ಚಂದ್ರಾಕಾರ ಅದೊಂದು ಮುಖಿ ಅಂತಕ್ಕಂಥದ್ದು ಅದನ್ನು ರುದ್ರಾಕ್ಷ ಅಂತ ಕರೆಯಲ್ಲ, ಭದ್ರಾಕ್ಷ ಅಂತ ಕರೀತಾರೆ. ಅದು ಇಲ್ಲೇ ನಮ್ಮ ಈ ನಾರ್ತ್ ಈಸ್ಟ್ ಇಂಡಿಯಾ ಒಳಗಡೆ ಒಂದು ಅದೇ ರೀತಿಯಾಗಿರ್ತಕ್ಕಂಥ ಮರ ಆ ರೀತಿಯಾಗಿರ್ತಕ್ಕಂಥ ಒಂದು ಫಲವನ್ನು ಕೊಡುತ್ತೆ. ಅದು ನೋಡೋಕ್ಕೆ ಅರ್ಧ ಚಂದ್ರಾಕಾರ ಇರುತ್ತೆ. ತುಂಬ ಜನ ಗೋಲ್ಡಲ್ಲೆಲ್ಲ ಹಾಕ್ಕೊಂಡ್ಬಿಡ್ತಾರೆ. ಪ್ಲ್ಯಾಸ್ಟಿಕ್ನ ತಗೊಂಡೋಗಿ ಮರದ ತುಂಡನ್ನು ತಗೊಂಡೋಗಿ ಗೋಲ್ಡ್ ಮಾಡಿಸಿ ಅದನ್ನು ಅರ್ಧಾಕಾರ ಮಾಡಿಸಿ ನಾನು ಒಂದು ಮುಖದ್ದು ಹಾಕಿದ್ದೀನಿ ಅಂತ ಅನ್ಕೋತಾರೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಾಕಷ್ಟು ಜನ ಅದು 1000 ರೂಪಾಯಿ, 1500 ರೂಪಾಯಿ, 2000 ರೂಪಾಯಿಗೆ ಒಂದು ಮುಖಿ ತೊಗೊಳ್ತಾರೆ. ನನ್ನ ಆಫೀಸಲ್ಲಿ ಒಂದು ಮುಖಿ ಕೇಳಿದ್ರೆ ಇಲ್ಲ ಅಂತಲೇ ಹೇಳೋದು. ಸೊ ಸಾಮಾನ್ಯವಾಗಿ ಒಂದು ಮುಖಿ ಬಂದ್ಬಿಟ್ಟು ಸೂರ್ಯನ ಆಧಿಪತ್ಯ ಹೊಂದುತ್ತೆ, ಸೂರ್ಯನಿಗೆ ಕೊಡ್ತಕ್ಕಂಥದ್ದು. ನಿಮ್ಮ ಜಾತಕದಲ್ಲಿ ಸೂರ್ಯ ಬಲವಾಗಿದ್ದಾಗ, ಒಳ್ಳೆಯ ಸ್ಥಾನದಲ್ಲಿದ್ದಾಗ, ಆ ಸ್ಥಾನಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ರುದ್ರಾಕ್ಷಿ ಏನಾದ್ರು ಒಂದಿತ್ತು ಅಂತಂದರೆ ಅದು ಒಂದು ಮುಖ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಅದಕ್ಕೆ ತಾತ್ಪರ್ಯವಾಗಿ ಮತ್ತೊಂದು ರುದ್ರಾಕ್ಷಿ ಇರ್ತಕ್ಕಂಥದ್ದು, ಅದು 12 ಮುಖದ್ದು. 12 ಮುಖ, ದ್ವಾದಶ ವಿಷ್ಣುವಿನ ಸಾಂಕೇತಿಕವಾಗಿ 12 ಮುಖದ ರುದ್ರಾಕ್ಷಿ ಸೂರ್ಯನಿಗೆ ಹೋಲಿಕೆ ಆಗುತ್ತೆ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. 90% ಮಾರ್ಕೆಟಲ್ಲಿ ಸಿಗ್ತಕ್ಕಂಥದ್ದು ಎಲ್ಲವೂ ಫೇಕೆ. 90% ಎಲ್ಲನೂ ಸಿಗೋದೇ ಫೇಕೆ. 1000 ರೂಪಾಯಿದು ಹಾಕ್ಕೊಂಡ್ರೆ ಸುಮ್ಮನೆ ಹಾಕ್ಕೊಂಡ್ವಿ ಅನ್ನೋ ಒಂದು ಮನಸ್ಸು ತೃಪ್ತಿ ಬರುತ್ತೆ ಹೊರತು ನಿಜಾಯಿತಿಲಿ ನೀವು ಹಾಕ್ಕೊಂಡಿರೋದು ಒಂದು ಯಾವುದೋ ಒಂದು ಮರದ ಸಣ್ಣ ತೊಗಟೆ ಅಂತ ಹೇಳ್ಬೋದು. ಆ ತೊಗಟೆ ಏನು ಕೆಲಸಕ್ಕೂ ಬರಲ್ಲ. ಯಾವುದೇ ಹೋಗಿ ಅಟ್ಲೀಸ್ಟ್ ಏನಾದ್ರು ಬೇರೆ ಮರದ ಕಾಯಿಗಳು ಸ್ವಲ್ಪ ಆದರೂ ಉಪಯೋಗಕ್ಕೆ ಬರುತ್ತೆ ಹೊರತು ಆ ಒಂದು ಮರದ ತೊಗಟೆ ಡೂಪ್ಲಿಕೇಟ್, ಅದು ನಂಬರ್ 1 ಡೂಪ್ಲಿಕೇಟ್. ಯಾರಾದರೂ ನಿಮ್ಮ ಕೊರಳಲ್ಲಿ ಒಂದು ಮುಖದ ರುದ್ರಾಕ್ಷಿ ಹಾಕಿದ್ದೀರಿ ಅಂತಂದರೆ ಅದು ನಂಬರ್ 1 ಡೂಪ್ಲಿಕೇಟೇ. ಅದು ಹಿಂಗೆ ಅರ್ಧಾಕಾರ ಬರುತ್ತೆ, ಮುಳ್ಳು ಥರ ಇರುತ್ತೆ, ಒಂಥರ ಕಜ್ಜಿ ಥರ ಬಂದಿರೋ ಥರ ಇರುತ್ತೆ. ರುದ್ರಾಕ್ಷಿ ಹಂಗೆ ಬರೋದೇ ಇಲ್ಲ. ಅದು ನೋಡಿದ್ರೇ ಒಂಥರ ಕಜ್ಜಿ ಥರ ಇರುತ್ತೆ, ಅಸಹ್ಯವಾಗಿರುತ್ತೆ. ಅದನ್ನು ನಾವು ಧಾರಣೆ ಮಾಡ್ಕೋತೀವಿ. ಅದನ್ನ ಮಾಡ್ಕೊಂಡು, ಯಾಕಂದರೆ ಮಾರ್ಕೆಟಲ್ಲಿ ಯಾರೂ ನಿಮ್ಗೆ ಹೇಳೋರಿಲ್ಲ. ಮಾರ್ಕೆಟಲ್ಲಿ ಟ್ರೇಡರ್ಸ್ಗೆ ಮಾತ್ರ ಗೊತ್ತು, ವ್ಯಾಪಾರ ಮಾಡೋರು ಗೊತ್ತು ಅದು ಸುಳ್ಳು, ಡೂಪ್ಲಿಕೇಟು. ಆದರೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಯಾವುದೋ ಒಂದು ಅದೇ ರೀತಿಯಾಗಿ ಬಂದಿರತಕ್ಕಂಥದ್ದನ್ನು, ಅದೇ ಥರ ಇರತಕ್ಕಂಥದ್ದನ್ನು ಮಾರ್ಕೆಟಲ್ಲಿ ಪುಷ್ ಮಾಡಿ ಇದು ಒಂದು ಮುಖಿ ಅಂತ ಮನಸ್ಸಿನ ಭಾವನೆ ಮೇಲೆ ಪರಿಣಾಮ ಬೀಳಲಿ ಅಂತ ಹೇಳಿ ಹಾಕಿರ್ತಕ್ಕಂಥದ್ದು ಸೂರ್ಯನ ರುದ್ರಾಕ್ಷಿ ಒಂದು ಮುಖದ್ದು. ಅದರ ಬದಲಾಗಿ ಸೂರ್ಯನ ರುದ್ರಾಕ್ಷಿಗೆ 12 ಮುಖದ್ದನ್ನು ಹಾಕೋದು ವಿಶೇಷವಾಗಿ ಒಳ್ಳೆಯದಾಗುತ್ತೆ. ಇಷ್ಟು ಒಂದು ವಿಚಾರ ಹೇಳಿದ್ದೀನಿ. ಇನ್ನು ಮಿಕ್ಕ ಗ್ರಹಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಹೇಳೋಣ. ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.